ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸಿನಿಫೋರ್ಟ್. ಏಳುಮಲೆ ಇದು ತರುಣ್ ಸುಧೀರ್ ಹಾಗೂ ಸ್ನೇಹಿತರು ಸೇರಿಕೊಂಡು ನಿರ್ಮಾಣ ಮಾಡಿರೋ ಸಿನಿಮಾ. ರಕ್ಷಿತಾ ಪ್ರೇಮ್ ಅವರ ತಮ್ಮ ರಾಣಾ, ಪ್ರಿಯಾಂಕಾ ಆಚಾರ್, ಟಿ.ಎಸ್. ನಾಗಾಭರಣ, ಕಿಶೋರ್ ಕುಮಾರ್, ತೆಲುಗಿನ ಜಗಪತಿ ಬಾಬು, ಸರ್ದಾರ್ ಸತ್ಯ ಅಭಿನಯದ ಸಿನಿಮಾ ಹಾಗೂ ಪುನೀತ್ ರಂಗಸ್ವಾಮಿ ಅವರು ನಿರ್ದೇಶನ ಮಾಡಿರೋ ಸಿನಿಮಾ ಇವತ್ತು ಅಂದರೆ ಸೆಪ್ಟೆಂಬರ್ 5ರಂದು ಕನ್ನಡ, ತಮಿಳು ಮತ್ತು ತೆಲುಗು ಭಾಷೆಗಳಲ್ಲಿ ಬಿಡುಗಡೆ ಆಗಿದೆ. ನಮ್ಮ ಕನ್ನಡ ಭಾಷೆಯಲ್ಲಿ ಸಿನಿಮಾ ನೋಡ್ಕೊಂಡು ಬಂದಿದ್ದಾಯಿತು. ಸಿನಿಮಾ ನೋಡಿ ನನಗೇನು ಅನ್ನಿಸ್ತು, ಏನು ಇಷ್ಟ ಆಯಿತು, ಏನು ಕಷ್ಟ ಆಯಿತು, ಡೀಟೇಲ್ ಆಗಿ ಹೇಳ್ತೀನಿ ಈ ರಿವ್ಯೂ ವಿಡಿಯೋದಲ್ಲಿ. ವಿಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಮೊದಲಿಗೆ 133 ನಿಮಿಷ ಲೆಂತ್ ಇರೋ ಈ ಸಿನಿಮಾದ ಒನ್ಲೈನ್ ವಿಚಾರ ನೋಡೋದಾದರೆ ಸಿನಿಮಾದ ಕತೆ ಸಾಗೋದು ಒಂದು ರಾತ್ರಿಯಲ್ಲಿ. ನಾಯಕ ಹರೀಶ ಒಬ್ಬ ಕ್ಯಾಬ್ ಡ್ರೈವರ್. ಇವನು ಮತ್ತು ರೇವತಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರ್ತಾರೆ. ಇದೇ ಸಮಯಕ್ಕೆ ತಮಿಳುನಾಡಿನ ಸೇಲಂಗೆ ಸೇರಿದ ರಾಶಿಪುರಂ ಗ್ರಾಮದ ಒಂದು ಮನೆಯಲ್ಲಿ ಸೆಲೆಬ್ರೇಷನ್ ನಡೀತಿರುತ್ತೆ. ಅದೇನಪ್ಪ ಅಂದರೆ ನಾಯಕಿ ರೇವತಿ ಮದುವೆ ವಿಷಯ. ಇವಾಗ ಸೇಲಂನಿಂದ ರೇವತಿ ಮಹದೇಶ್ವರ ಬೆಟ್ಟಕ್ಕೆ ಹರೀಶ್ನನ್ನು ಮೀಟ್ ಮಾಡೋಕ್ಕೆ ಮನೆ ಬಿಟ್ಟು ಬರೋದು. ಇತ್ತ ಹರೀಶ ಆ ಟೂರಿಸ್ಟ್ ಫ್ಯಾಮಿಲಿಯನ್ನು ಮೈಸೂರಿಗೆ ಡ್ರಾಪ್ ಮಾಡಿ ರೇವತಿನ ಮೀಟ್ ಮಾಡೋಕ್ಕೆ ಅವನು ಕೂಡ ಮಹದೇಶ್ವರ ಬೆಟ್ಟಕ್ಕೆ ಹೊರಡೋದು. ಇದು ಒಂದು ಕಡೆ ಆದರೆ ಅದೇ ಸಮಯಕ್ಕೆ ಸತ್ಯಮಂಗಲ ಕಾಡಿನಲ್ಲಿ ಇನ್ನು ಬೇರೆ 2 ಘಟನೆ ನಡೆಯುತ್ತೆ. ಇನ್ನು ಅಲ್ಲಿ ಅವತ್ತು ಅಂದರೆ 2004 ಅಕ್ಟೋಬರ್ 18ರಂದು ನಡೆಯೋ ಆ ಘಟನೆ ಆದರೂ ಏನು, ಆ ಘಟನೆಗೂ ನಮ್ಮ ನಾಯಕಿಗೂ ಇರೋ ಕನೆಕ್ಷನ್ ಆದರೂ ಏನು, ಕೊನೆಗೆ ಹೀರೋ ಹೀರೋಯಿನ್ ಒಂದಾಗ್ತಾರಾ ಇಲ್ವಾ, ಇದೆಲ್ಲ ತಿಳ್ಕೋಬೇಕು ಅಂದರೆ ನೀವು ಏಳುಮಲೆ ಸಿನಿಮಾನ ನೋಡಲೇಬೇಕು ಅಂತ ಹೇಳ್ತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಸಿನಿಮಾದ ಸ್ಕ್ರೀನ್ ಪ್ಲೇ ಹಾಗೂ ಟೈಟಲ್ ಕಾರ್ಡಲ್ಲಿ ಬರುವಂಥ ಮ್ಯೂಸಿಕ್ ಕ್ಯಾಚಿ ಆಗಿದೆ. ಸಿನಿಮಾದ ಓಪನಿಂಗಲ್ಲೇ ಸಿನಿಮಾ ಮೇಲೆ ಒಂದು ನಿರೀಕ್ಷೆ ಮೂಡಿಸುತ್ತೆ. ಮ್ಯೂಸಿಕ್ ಬಗ್ಗೆ ಮುಂದೆ ಮಾತಾಡ್ತೀನಿ. ಇದಾದ ನಂತರ ಸಿನಿಮಾದಲ್ಲಿ ಯೂಸ್ ಮಾಡಿರೋ ಪ್ರಾಪರ್ಟಿಗಳು ಗಮನ ಸೆಳೆಯುತ್ತೆ. ಅಂದರೆ ಕಾಲೇಜ್ ID ಕಾರ್ಡು, ಅಂತ ಇರೋ ಕೀ ಚೈನು, 500 ರೂಪಾಯಿ ರಿಲಯನ್ಸ್ ಮೊಬೈಲು, ಮೇಜರಾಗಿ ಅಲ್ಲಿ ಬರುವಂಥ ಕ್ಯಾರೆಕ್ಟರ್ಗಳ ಎಮೋಷನ್ ಇಷ್ಟ ಆಯಿತು. ಒಂದೇ ರಾತ್ರಿ 3 ಘಟನೆ, 6 ಜನ, ಟೆಲಿಫೋನ್ ಬೂತು, 1 ರೂಪಾಯಿ ಕಾಯಿನ್ ಮ್ಯಾಟ್ರು, ಲಾರಿ ಮತ್ತು ಬೈಕು ಎದುರು ಬದುರು ಸಾಗೋದು, ನಾಯಕ ಮತ್ತು ನಾಯಕಿ ದೂರ ಇದ್ದರೂ ಅವರಿಬ್ಬರ ಮಧ್ಯೆ ಒಂದು ಎಮೋಷನ್ ಇಟ್ಟು ಲವ್ ಸ್ಟೋರಿನ ಪ್ರೆಸೆಂಟ್ ಮಾಡಿರೋದು ಇಷ್ಟ ಆಯಿತು. ಸತ್ಯಮಂಗಲ ಫಾರೆಸ್ಟ್, ಒಂದು ಕಡೆ ಪೊಲೀಸರು, ಇನ್ನೊಂದು ಕಡೆ ಮನೆಯವರು, ಒಂದು ಕಡೆ ವೀರಪ್ಪನ್ ಸಹಚರರು, ಆಪರೇಷನ್ ಕುಕ್ಕೂನ್, ಸಿನಿಮಾದ ಸೆಕೆಂಡ್ ಹಾಫ್ನ ಕಾಡಲ್ಲಿ ಬರುವಂಥ ಫೈಟು, ಅದಾದ ನಂತರ ಸಿನಿಮಾ ಸಾಗೋ ರೀತಿ ಮಜಾ ಕೊಡುತ್ತೆ. ಪ್ರೇಕ್ಷಕರನ್ನ ಸೀಟ್ ಎಡ್ಜ್ಗೆ ತರಿಸಿ ಕೂರಿಸುತ್ತೆ. ಡಿ ಇಮ್ಮನ್ ಅವರ ಹಾಡುಗಳು ಮತ್ತು BGM ಸೊಗಸಾಗದೆ. ಆನುಮಲೆ ಜೇನುಮಲೆ ಹಾಡು, ಕಾಪಾಡೋ ದೇವರೇ ಮತ್ತು ಅದರ ಪ್ಲೇಸ್ಮೆಂಟ್ ಮಜಾ ಕೊಡ್ತು. ಅದ್ವೈತ್ ಗುರುಮೂರ್ತಿ ಅವರ ಸಿನಿಮಾಟೋಗ್ರಫಿ ಆ್ಯಂಡ್ ಲೈಟಿಂಗ್ ಡೀಸೆಂಟ್ ಅಂತೀನಿ. ಪೂರ್ತಿ ಸಿನಿಮಾದ ಕತೆ ರಾತ್ರಿ ಹೊತ್ತು ನಡೆಯೋದ್ರಿಂದ ಸಿನಿಮಾದ DOP ಮೇಲೆ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. ಆ್ಯಂಡ್ ಅದನ್ನು ಅದ್ವೈತ್ ಅವರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಅವರ ಲೈಟಿಂಗ್ ಡೀಟೇಲಿಂಗ್ ಇಷ್ಟ ಆಯಿತು. ಇನ್ನು KM ಪ್ರಕಾಶ್ ಅವರ ಎಡಿಟಿಂಗ್ ಸೊಗಸಾಗಿದೆ. ಸಿನಿಮಾದ ಸಂಭಾಷಣೆ ಕೂಡ ಕತೆಗೆ ಎಷ್ಟು ಬೇಕೋ ಅಷ್ಟನ್ನೇ ಬರೆದುಕೊಂಡಿದ್ದು ಇಷ್ಟ ಆಯಿತು. ಅದರಲ್ಲೂ ಬಸ್ಸಲ್ಲಿ ಏನು ಬಂದೂಕಿರ್ತದ, ಬಂಡ್ರಿ ಕೆಳಗೆ ಅಧಿಕಾರ ಹೋಗುತ್ತೆ ಅಂತ ನಮ್ಮ ಜಿಲ್ಲೆಗೆ CMA ಬರಲ್ಲ ಅನ್ನುವಂಥ ಕೆಲವು ಕಾಮಿಡಿ ಹಾಗೂ ಸೆನ್ಸಿಬಲ್ ಲೈನ್ಗಳನ್ನು ಬರ್ಕೊಂಡಿರೋದು ಇಷ್ಟ ಆಯಿತು. ಇನ್ನು ಈ ಚಿತ್ರವನ್ನು ತರುಣ್ ಕ್ರಿಯೇಟಿವ್ಸ್ ಮತ್ತು ಡಿ ಆರ್ಟ್ ಸ್ಟುಡಿಯೋನ ಬ್ಯಾನರ್ಗಳ ಅಡಿಯಲ್ಲಿ ತರುಣ್ ಕಿಶೋರ್ ಸುಧೀರ್ ಮತ್ತು ಅಟ್ಲಾಂಟಾ ನಾಗೇಂದ್ರ ಅವರು ಜೊತೆಯಾಗಿ ನಿರ್ಮಿಸಿದ್ದಾರೆ. ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ಆನ್ ಸ್ಕ್ರೀನ್ ಕಾಣುತ್ತೆ ಕೂಡ. ಇನ್ನು ಸಿನಿಮಾದಲ್ಲಿ ನನಗೆ ಹೆಚ್ಚೇನು ಮೈನಸಸ್ ಅಂತ ಕಾಣಿಸ್ಲಿಲ್ಲ. ಸಿನಿಮಾದ ಓಪನಿಂಗ್ ಸ್ವಲ್ಪ ಸ್ಲೋ ಆಗಿ ಶುರುವಾಗಿದ್ದು ಬಿಟ್ಟರೆ ಮುಂದಕ್ಕೆ ಸಿನಿಮಾ ನೋಡಿಸ್ಕೊಂಡು ಹೋಗುತ್ತೆ. ಇನ್ನು ಥಿಯೇಟ್ರಲ್ಲಿ ಫ್ಯಾಮಿಲಿ ಸಿನಿಮಾ ನೋಡ್ಬೋದಾ ಅಂತ ಕೇಳೋದಾದರೆ ಖಂಡಿತವಾಗಿ ಇಡೀ ಫ್ಯಾಮಿಲಿ ಥಿಯೇಟ್ರಲ್ಲಿ ಏಳುಮಲೆ ಸಿನಿಮಾವನ್ನು ನೋಡ್ಬೋದು ಅಂತ ಹೇಳ್ತೀನಿ. ಒಂದು ಫೀಲ್ ಗುಡ್ ಮೂವಿ ಅಂತ ರೆಕಮೆಂಡ್ ಮಾಡ್ತೀನಿ ಕೂಡ. ಸಿನಿಮಾದ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದರೆ ನನಗಂತೂ ಸಿನಿಮಾ ಮಜಾ ಕೊಡ್ತು. ನೀವು ಏನಾದರೂ ಲವ್ ಸ್ಟೋರಿ ಇಷ್ಟಪಡೋರು ಆಗಿದ್ದರೆ ಈ ಸಿನಿಮಾ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಏಳುಮಲೆ ಸಿನಿಮಾ ನೋಡಿ ಹೇಳಬೇಕು ಅಂತ ಅನಿಸಿದ ನನ್ನ ವೈಯಕ್ತಿಕ ಅಭಿಪ್ರಾಯ ಇದಾಗಿತ್ತು. ನೀವು ಈಗಾಗಲೇ ಸಿನಿಮಾ ನೋಡಿದರೆ ಸಿನಿಮಾ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೀತಿಯಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.